ರೀಸೆಂಟ್ ಆಗಿ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದರ ರಿಸಲ್ಟ್ ಗೊತ್ತಾಗಿ ಮೈಂಡ್ ಬ್ಲಾಕ್ ಆಗಿ ಹೋಯ್ತು. ಅದೇನು ಅಂತ ಗೊತ್ತಾಗ್ಬೇಕಾ? ನಮ್ಮ ಹಳೆ ವಿಡಿಯೋಸ್ ಗಳನ್ನ ನೀವು ನೋಡ್ಕೊಂಡ್ ಬಂದಿದ್ರೆ, ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರೆ ಮಾತ್ರ ಈ ವಿಡಿಯೋ ನೋಡಿ. ಇಲ್ಲ ಅಂದ್ರೆ ಇವಾಗ್ಲೇ ಸ್ಕಿಪ್ ಮಾಡಿ ಮುಂದಕ್ಕೆ ನೋಡಿದ್ರು ನಿಮ್ಗೆ ಕನೆಕ್ಟ್ ಆಗಲ್ಲ. ನಿಮಗೆ ಗೊತ್ತಾ ನಾನು ಯಾಕೆ ಸಡನ್ ಆಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದ್ ನಿಲ್ಲಿಸಿದೆ? ರೀಸೆಂಟ್ ಆಗಿ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾನೊಂದು ಕ್ವಶನ್ ಕೇಳಿದ್ದೆ. ಮಾಂಸಾಹಾರಿಗಳೇ ಇಲ್ದಿರೋ ಊರಲ್ಲಿ ನಾನ್ ವೆಜ್ ಹೋಟೆಲ್ ಮಾಡೋದು ಸರಿನಾ ಅಂತ. ಇದನ್ನ ಯಾಕೆ ಕೇಳಿದೆ? ಫೇಸ್ಬುಕ್ ಮತ್ತೆ ಇನ್ಸ್ಟಾದಲ್ಲಿ ನಮ್ಮ ಪೇಜ್ ಇಂದ ಮೈಂಡ್ಲೆಸ್ ವಿಡಿಯೋಸ್ ಗಳು ಯಾಕೆ ಬರ್ತಿದೆ, ಇದನ್ನೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ಹೇಳಬೇಕು ಅನಿಸ್ತು. ಹಂಗಾಗಿ ಈ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ವಿಜುವಲ್ಸ್ ಇರಲ್ಲ, ಇಯರ್ ಫೋನ್ ಹಾಕೊಂಡು ಆರಾಮಾಗಿ ಕೇಳಿ. ಇನ್ಫಾರ್ಮೇಶನ್ ಹಬ್ ಯೂಟ್ಯೂಬ್ ಚಾನೆಲ್ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತಾನೆ ಶುರುವಾಗಿದ್ದು. ಅದಕ್ಕೆ ನಾನು ಯಾವಾಗ್ಲೂ ಬೇರೆ ಬೇರೆ ಸ್ಕ್ಯಾಮ್ ಗಳನ್ನ ಎಕ್ಸ್ಪೋಸ್ ಮಾಡ್ತಿದ್ದೆ. ಸೊಸೈಟಿಲಿ ಏನಾದ್ರೂ ಚೇಂಜ್ ಮಾಡೋಣ ಅಂತ ವ್ಯಾಲ್ಯೂಯೇಬಲ್ ಕಾಂಟೆಂಟ್ ಗಳನ್ನೇ ಕೊಡ್ತಿದ್ದೆ. ಆದ್ರೆ ಅನ್ಕೊಂಡಷ್ಟು ಸಕ್ಸಸ್ ಸಿಗ್ಲಿಲ್ಲ. ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ತೆಗೆದು ಅದನ್ನ ವಿಡಿಯೋ ಮೂಲಕ ನಿಮ್ ಹತ್ರ ತರೋ ಹೊತ್ತಿಗೆ ಒಂದು ವಿಡಿಯೋಗೆ ಮಿನಿಮಮ್ 1 ವಾರ ಹಿಡಿತಿತ್ತು. ಆದ್ರೆ ಅದಕ್ಕೆ ಬರ್ತಿದ್ದ ವ್ಯೂಸ್ ಮಾತ್ರ ತುಂಬಾ ಕಮ್ಮಿ. ಸೊ ನಾನೊಂದು ಪಾಯಿಂಟ್ ಅಲ್ಲಿ ಯೋಚನೆ ಮಾಡಿದೆ, ಯಾಕೆ ನಮ್ ಕಾಂಟೆಂಟ್ ಅಷ್ಟೊಂದು ವೈರಲ್ ಆಗ್ತಿಲ್ಲ? ಮಾರ್ಕೆಟ್ ಅಲ್ಲಿ ಬೇರೆ ಏನ್ ಓಡ್ತಾ ಇದೆ? ಜನಕ್ಕೆ ನಿಜವಾಗ್ಲೂ ಏನ್ ಬೇಕು ಅಂತ ನನಗೆ ಉತ್ತರ ಸಿಕ್ತು. ಸೊ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಆದ್ರೆ ಅದಕ್ಕೆ ಯೂಟ್ಯೂಬ್ ನ ಬಳಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಫೇಸ್ಬುಕ್ ಮತ್ತೆ ಇನ್ಸ್ಟಾದಲ್ಲಿ ನಾನು ಮೈಂಡ್ಲೆಸ್ ಕ್ರಿಂಜ್ ರೀಲ್ಸ್ ಗಳನ್ನ ಬಿಡಕ್ ಶುರು ಮಾಡಿದೆ. ಆದ್ರೆ ಯೂಟ್ಯೂಬ್ ಅಲ್ಲಿ ಕ್ವಾಲಿಟಿನ ಮೇಂಟೈನ್ ಮಾಡಿದೆ. ಬಟ್ ರಿಸಲ್ಟ್ ಏನ್ ಗೊತ್ತಾ? ಮೈಂಡ್ಲೆಸ್ ರೀಲ್ಸ್ ಗಳಿಗೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರೋಕೆ ಶುರು ಆಯ್ತು. ಆದ್ರೆ ಯೂಟ್ಯೂಬ್ ಅಲ್ಲಿರೋ ಒಳ್ಳೆ ವಿಡಿಯೋಸ್ ಗಳಿಗೆ ಲಕ್ಷ ವ್ಯೂಸ್ ಕೂಡ ಬಂದಿಲ್ಲ. ಬಹುಶಃ ಯಾವುದೇ ಒಬ್ಬ ಕ್ರಿಯೇಟರ್ ನಾನ್ ಮಾಡ್ತಿರೋ ವಿಡಿಯೋಸ್ ಗಳು ಮೈಂಡ್ಲೆಸ್ ಆಗಿರುತ್ತೆ ಅಂತ ಹೇಳಲ್ಲ. ಆದ್ರೆ ಯೂಟ್ಯೂಬ್ ಇತಿಹಾಸದಲ್ಲೇ ಮೊದಲನೇ ಸಲ ನಾನು ಹೇಳ್ತಾ ಇದ್ದೀನಿ, ನನ್ನ FB ಮತ್ತೆ ಇನ್ಸ್ಟಾದಲ್ಲಿ ಮಾಡೋ ರೀಲ್ಸ್ ಗಳು ಮೈಂಡ್ಲೆಸ್ ಆಗಿರ್ತವೆ. ಇದನ್ನ ಯಾಕೆ ಇಷ್ಟು ಓಪನ್ ಆಗಿ ಹೇಳ್ತಿದ್ದೀನಿ ಗೊತ್ತಾ? ಇದನ್ನ ಹೇಳೋದ್ರಿಂದ ನನ್ನ ವ್ಯೂಸ್ ಕಮ್ಮಿ ಆಗತ್ತೆ ಅಂತ ನನಗೆ ಸ್ವಲ್ಪನೂ ಭಯ ಇಲ್ಲ. ಯಾಕಂದ್ರೆ ಜನಗಳಿಗೆ ಬೇಕಾಗಿರೋದೇ ಅಂತ ವಿಡಿಯೋಸ್ಗಳು. ನಾನು ಸಮಾಜದಲ್ಲಿರೋ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ವಿಡಿಯೋ ಮಾಡಿದಾಗ ತುಂಬಾ ಕಮ್ಮಿ ಜನ ನೋಡಿದ್ರು. ಆದ್ರೆ ತಲೆ ಬುಡ ಇಲ್ದಿರೋ ರೀಲ್ಸ್ ಗಳನ್ನ ಮಾಡಿದಾಗ ಮಿಲಿಯನ್ ಗಟ್ಲೆ ಜನ ನೋಡಿದ್ರು. ನನ್ಗೆ ಫೇಸ್ಬುಕ್ ಅಲ್ಲಿ 4 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲೂ 1.5 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಆದ್ರೆ ಕ್ವಾಲಿಟಿ ಕಾಂಟೆಂಟ್ ಕೊಟ್ಟಿರೋ ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೀವೇ ನೋಡಿ, ಸತ್ಯ ನಿಮ್ಗೆ ಕಾಣಿಸುತ್ತೆ. ಜನ ನನ್ನ ವಿಡಿಯೋಗಳನ್ನ ನೋಡ್ತಿಲ್ಲ ಅಂತ ನನಗೆ ಯಾವ ಬೇಜಾರು ಇಲ್ಲ. ಬೇರೆಯವ್ರ ವಿಡಿಯೋಗಳನ್ನೇ ನೋಡಿ, ನೋ ಪ್ರಾಬ್ಲಮ್. ಆದ್ರೆ ಕ್ವಾಲಿಟಿ ವಿಡಿಯೋಗಳನ್ನೇ ನೋಡಿ. ಅದರಿಂದ ನಿಮ್ ಲೈಫ್ಗೆ ಏನಾದ್ರೂ ಯೂಸ್ ಆಗ್ಬೇಕಷ್ಟೇ. ಅದನ್ನ ಬಿಟ್ಟು ತಲೆ ಬುಡ ಇಲ್ದಿರೋ ವಿಡಿಯೋಗಳನ್ನೆಲ್ಲ ನೋಡಿ ಯಾಕೆ ಟೈಮ್ ಪಾಸ್ ಮಾಡ್ತಿದ್ದೀರಾ ಅನ್ನೋದಷ್ಟೇ ನನ್ನ ಪ್ರಶ್ನೆ. ನೀನ್ ಯಾಕೆ ಗುರು FB ಮತ್ತೆ ಇನ್ಸ್ಟಾದಲ್ಲಿ ಮೈಂಡ್ಲೆಸ್ ವಿಡಿಯೋಸ್ ಮಾಡ್ತಿದ್ಯಾ? ನಿಲ್ಲಿಸ್ಬಿಡ್ಬೋದಲ್ವಾ ಅಂತೀರಾ? ನಾನು ಒಳ್ಳೇದನ್ನು ಕೊಟ್ಟಿದ್ದೀನಿ, ಕೆಟ್ಟದನ್ನು ಕೊಟ್ಟಿದ್ದೀನಿ. ಆದ್ರೆ ಜನ ಕೆಟ್ಟದನ್ನೇ ಚೂಸ್ ಮಾಡಿದ್ರು. ಹಂಗೂ ನಾನು ಟ್ರೈ ಮಾಡಿದೆ. ಮಿಡ್ಲಲ್ಲಿ 1-2 ಒಳ್ಳೊಳ್ಳೆ ರೀಲ್ಸ್ ಹಾಕಿ, ಆದ್ರೆ ಯಾರು ಅದನ್ನ ನೋಡ್ಲೇ ಇಲ್ಲ. ಹೌದು, ನಾನಾ ತರ ರೀಲ್ಸ್ ಮಾಡೋದನ್ನ ನಿಲ್ಲಿಸ್ಬಿಡ್ಬೋದು, ಬಟ್ ಅದರಿಂದ ಏನು ಯೂಸ್ ಇಲ್ಲ. ನೀವು ಬದಲಾಗೋ ತನಕ ಏನು ಬದಲಾಗಲ್ಲ. ಯಾಕಂದ್ರೆ ನಾನೊಂದು ಕ್ವಶನ್ ಕೇಳಿದೆ ಅಲ್ವಾ, ಮಾಂಸಾಹಾರಿಗಳೇ ಇಲ್ದಿರೋ ಊರಲ್ಲಿ ನಾನ್ ವೆಜ್ ಹೋಟೆಲ್ ಹಾಕೋದು ಸರಿನಾ ಅಂತ. ಇದಕ್ಕೆ ಕೇಳಿದ್ದು. ಅಂದ್ರೆ ಮಾಂಸನೇ ತಿಂದಿರೋ ಊರಲ್ಲಿ ನಾನ್ ವೆಜ್ ಹೋಟೆಲ್ ಹಾಕಿದ್ರೆ ಯಾರು ಕಸ್ಟಮರ್ಸ್ ಇಲ್ದೆ ಅವನು ಬಾಗ್ಲು ಹಾಕೋಬೇಕಾಗತ್ತೆ. ಹಂಗೇನೆ ಹೊಸದೇನೋ ಕಲಿಬೇಕು ಅನ್ನೋ ಹಸಿವೆ ಇಲ್ದಿರೋ ಜನಗಳಿಗೆ ನಾನು ಎಜುಕೇಶನಲ್ ಕಾಂಟೆಂಟ್ ಕೊಡ್ಬೇಕು ಅಂತ ಹೊರಟು ನನ್ನ ಯೂಟ್ಯೂಬ್ ಚಾನಲ್ನೇ ಬಾಗ್ಲು ಹಾಕ್ಬೇಕಾಯ್ತು. ನೀವು 10 ನಿಮಿಷ ಒಂದು ವಿಡಿಯೋ ನೋಡಿದ್ರೆ ಅದನ್ನ 10 ನಿಮಿಷದಲ್ಲಿ ಮಾಡಕ್ಕಾಗಲ್ಲ. ಅದ್ರ ಹಿಂದೆ ತುಂಬಾ ದೊಡ್ಡ ಶ್ರಮ ಇರುತ್ತೆ. ಅದಕ್ಕೆ ತಕ್ಕ ಬೆಲೆ ಸಿಗದೆ ಇದ್ದಾಗ ನಮ್ಗೆ ವಿಡಿಯೋ ಮಾಡೋದ್ ನಿಲ್ಲಿಸದೆ ಬೇರೆ ಆಪ್ಷನ್ ಇರ್ಲಿಲ್ಲ. ಬಹುಶಃ ಹಲ್ಲಿಲ್ದಿರೋರಿಗೆ ಟೂತ್ ಪೇಸ್ಟ್ ಮಾರುವಷ್ಟು, ಬೋಳ್ ತಲೆಯವರಿಗೆ ಬಾಚಣಿಗೆ ಮಾರುವಷ್ಟು ಎಕ್ಸ್ಪರ್ಟ್ ನಾನಲ್ಲ ಅನ್ಸುತ್ತೆ. ಹಂಗಾಗಿ ಜ್ಞಾನದ ಹಸಿವಿಲ್ದಿರೋ ಜನರಿಗೆ ಕ್ವಾಲಿಟಿ ಕಾಂಟೆಂಟ್ ಕೊಡೋದ್ರಲ್ಲಿ ನಾವೆಲ್ಲೋ ಫೇಲ್ ಆದ್ವಿ. ಅಷ್ಟಕ್ಕೂ ಜನ ಕ್ರಿಂಜ್ ರೀಲ್ಸ್ ಗಳನ್ನ ಯಾಕೆ ನೋಡ್ತಿದ್ದಾರೆ ಇದನ್ನು ನಾನು ಅನಲೈಸ್ ಮಾಡಿದೀನಿ. ವಿಷಯ ಏನಪ್ಪಾ ಅಂದ್ರೆ ಜನಗಳಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಇದೆ. ಆಫೀಸ್, ಮನೆ, ಅದು ಇದು ಅಂತ 100 ಟೆನ್ಷನ್ ಗಳನ್ನ ತಲೆಯಲ್ಲಿ ತುಂಬಿಕೊಂಡು ಒದ್ದಾಡ್ತಿದ್ದಾರೆ. ಅವರಿಗೆ ಕ್ರಿಂಜ್ ರೀಲ್ಸ್ ಗಳು ಸ್ಟ್ರೆಸ್ ಬಸ್ಟರ್ ತರ ಕೆಲಸ ಮಾಡುತ್ತೆ. ಯಾರ್ದೋ ಮೇಲಿರೋ ಕೋಪನೆಲ್ಲ ಆ ಕ್ರಿಂಜ್ ರೀಲ್ಸ್ ಗೆ ಕೆಟ್ಟದಾಗಿ ಕಾಮೆಂಟ್ ಹಾಕೋದ್ರ ಮೂಲಕ ತೀರಿಸ್ಕೊಂಡ್ಬಿಡ್ತಾರೆ. ಇದರಿಂದ ಅವ್ರಿಗೊಂಥರ ರಿಲೀಫ್ ಸಿಕ್ಕಂಗಾಗತ್ತೆ. ನಾನು ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡಿದೀನಿ. ಕೆಲವರು ನಮ್ ರೀಲ್ಸ್ ಗಳಿಗೆ ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾರೆ. ಹಂಗಂತ ಅವರು ಅನ್ಫಾಲೋ ಮಾಡಲ್ಲ. ನಾಳೆ ಮತ್ತೆ ಇನ್ನೊಂದು ರೀಲ್ ನೋಡ್ತಾರೆ, ಮತ್ತೆ ಕಾಮೆಂಟ್ ಹಾಕ್ತಾರೆ. ಯಾಕಂದ್ರೆ ಅವರು ಕ್ರಿಂಜ್ ರೀಲ್ಸ್ ಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಕೆಟ್ಟ ಕಾಮೆಂಟ್ಸ್ ಮೂಲಕ ತಮ್ಮ ಫ್ರಸ್ಟ್ರೇಷನ್ ತೀರಿಸ್ಕೊಳ್ಳಕ್ಕೆ ಜನಗಳಿಗೆ ಇದೊಂದು ಹೊಸ ದಾರಿ ಆಗ್ಬಿಟ್ಟಿದೆ. ಆದ್ರೆ ಹುಷಾರಾಗಿರಿ, ನೀವು ಪಬ್ಲಿಕ್ ಅಲ್ಲಿ ಹಾಕೋ ಕಾಮೆಂಟ್ ಗಳು ನಿಮ್ಮ ಸಂಸ್ಕಾರನ ತೋರಿಸುತ್ತೆ, ನಿಮ್ಮ ಮನಸ್ಥಿತಿನ ತೋರಿಸುತ್ತೆ. ನಿಮ್ಮ ಅಪ್ಪ, ಅಮ್ಮ, ಅಣ್ಣ, ತಂಗಿ ಯಾರು ಬೇಕಾದ್ರೂ ಅದನ್ನ ಓದ್ಬೋದು. ಇನ್ನೂ ಒಂದು ವಿಷಯ ಅಂದ್ರೆ, ನೀವು ಎಷ್ಟೇ ಕೆಟ್ಟ ಕಾಮೆಂಟ್ಸ್ ಹಾಕಿದ್ರು ಅದರಿಂದ ಆ ವಿಡಿಯೋ ಮಾಡೋರ್ಗೆ ಏನು ಲಾಸ್ ಇಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಇನ್ನೂ ಜಾಸ್ತಿ ವ್ಯೂಸ್ ಬರುತ್ತೆ. ವೇಸ್ಟ್ ಆಗೋದು ನಿಮ್ಮ ಟೈಮ್ ಅಷ್ಟೇ. ಎಲ್ರು ಡುಬಾಕ್ ಕಾಂಟೆಂಟ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ.
ಕ್ವಾಲಿಟಿ ಆಡಿಯನ್ಸ್ ಕೂಡ ಇದ್ದಾರೆ, ಆದ್ರೆ ಕ್ರಿಂಜ್ ರೀಲ್ಸ್ ನೋಡೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ದೆ ಅಷ್ಟೇ. ಇಷ್ಟೊತ್ತಿ ಟಾಪಿಕ್ ನ ಕೇಳಿಸ್ಕೊಂಡಿದೀರಾ ಅಂದ್ರೆ ನೀವು ಕ್ವಾಲಿಟಿ ಆಡಿಯನ್ಸ್ ಬಿಡಿ. ಹಂಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮುಂಚೆ ತರ ಕ್ವಾಲಿಟಿ ವಿಡಿಯೋಸ್ ಬರಲ್ವಾ? ಖಂಡಿತ ಬರುತ್ತೆ, ಆದ್ರೆ ಇನ್ ಮುಂದೆ ಪಾಡ್ಕಾಸ್ಟ್ ಮಾಡ್ತೀನಿ, ವಿಜುವಲ್ಸ್ ಇರಲ್ಲ. ಬಿಕಾಸ್ ತುಂಬಾ ಟೈಮ್ ಕೊಟ್ಟು ಎಡಿಟ್ ಮಾಡ್ತಾ ಕೂರೋದು ವರ್ತ್ ಅಲ್ಲ ಅನ್ಸುತ್ತೆ. ಆದಷ್ಟು ಬೇಗ ಒಂದು ಒಳ್ಳೆ ಕಾಂಟೆಂಟ್ ಜೊತೆಗೆ ಮತ್ತೆ ವಾಪಸ್ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.